ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಿಮ್ಮ ಪಾರ್ಟ್ನರಿಗೋಸ್ಕರ ಜಗಳ ಮಾಡಿದಿರಾ? ಹೌದು ಅಂದ್ರೆ 25 ಪಾಯಿಂಟ್ಸ್. ಯವ್ವಾ, ಜಗಳನ ನಾ ಮಾಡಕ್ಕಿಲ್ಲಪ್ಪ. ನಾನ್ ಮಾಡ್ತೀನಿ. ನನ್ ಮಾವನ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಜಗಳ ಮಾಡಿದ್ದೀನಿ. ನನ್ ಮಾವನ್ಗೆ ನನ್ ಮುಂದೆನೆ ಕೆಟ್ಟದಾಗ ಮಾತಾಡ್ತೀರೋ ಬಿಗ್ನಾಸಿ ನಾಯಿ. ಅದಕ್ಕೋಸ್ಕರ 25 ಪಾಯಿಂಟ್ಸ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಅಡ್ಡ ಹೆಸರು ಇಟ್ಟಿದ್ದೀರಾ? ಹೌದು ಅಂತಂದ್ರೆ 50 ಪಾಯಿಂಟ್ಸ್. ಓ, ಇಟ್ಟಿದೀವಲ್ವಾ ಅಲ್ವಾ ಮಾವ? ಅಡ್ರೆಸ್ರ ಯಾವ್ದು ಬಾರು? ಹೋಗ್ ಮಾವ, ನೀನ್ ಆ ಹೆಸರಲ್ಲಿ ನನ್ನ ಎಲ್ಲರ ಮುಂದೆ ಕರೆಯಲ್ಲ, ಬರೀ ರೂಮಲ್ಲಿ ಮಾತ್ರ ಕರೆಯೋದು. ಏನಂತ? ಮ್ಯಾಮ್. ಓ ಅದಾ ಅಣ್ಣ, ಹಂಗಿದ್ರೆ ಅದ್ಗೆ ನಿನ್ನ ಏನಂತ ಕರೀತಾಳೆ? ಸ್ಟೂಡೆಂಟು. ಸ್ಟೂಡೆಂಟ್ ಅಲ್ಲ, ಸ್ಟೂಡೆಂಟ್. ಹಾಗಿದ್ರೆ 50 ಪಾಯಿಂಟ್ಸ್ ಬರ್ಕೊಳ್ಳ. ಬರ್ಕೋ ಬರ್ಕೋ. ಇವಾಗ ಲಾಸ್ಟ್ ಕ್ವೆಶ್ಚನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಎಂತ ಸಂದರ್ಭ ಬಂದ್ರು ಯಾವತ್ತಿಗೂ ಅವ್ರನ್ನ ಬಿಟ್ಟು ಹೋಗಲ್ಲ ಅನ್ನೋ ಮಾತು ಕೊಟ್ಟಿದ್ದೀರಾ? ನೀನ್ ತಂಗಿರ್ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. ಹೇಳಿ ಬೇಗ, ಬರ್ಕೋಬೇಕಲ್ಲ. ಹೇಳಿ ಬೇಗ, ಬರ್ಕೋಬೇಕಲ್ಲ. ಓ, ಮಾತು ಕೊಟ್ಟಾಗಿದೆಯಲ್ಲ. ನಾನು ನನ್ನ ಮಾವನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಬಿಟ್ಟು ಹೋಗಲ್ಲ ಅಂತ ಮದ್ವೆ ಆಗಿದ್ ಮೊದಲನೇ ದಿನನೇ ಮಾತು ಕೊಟ್ಟಾಗಿದೆ. ಮಾವನು ಮಾತು ಕೊಟ್ಟಾಗಿದೆ. ನಮ್ಮಿಬ್ರು ಪ್ರೀತಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಮಾತಾಡೋದೇ ಬೇಡ, ಕಣ್ಣಲ್ಲೇ ಎಲ್ಲ ಅರ್ಥ ಆಗುತ್ತೆ. ಅಲ್ವಾ ಮಾವ? ಇವಾಗ ನೀವು ನಿಮ್ಮ ಸ್ಕೋರ್ಸ್ ನ ಕೌಂಟ್ ಮಾಡುವಂತ ಸಮಯ. ಐ ನೋ ಕಪಲ್ಸ್ ಎಲ್ರು ಕಾಯ್ತಾ ಇದ್ದೀರಾ ಅಂತ. ಸೊ 140ಕ್ಕಿಂತ ಜಾಸ್ತಿ ಬಂದಿದ್ರೆ ನೀವು ಅಲ್ಟಿಮೇಟ್ ಕಪಲ್ ಅಂತ, ನಿಮ್ಮಂತ ಜೋಡಿ ಇನ್ನೊಂದಿಲ್ಲ ಅಂತ ಅರ್ಥ. ಏನಕ್ಕೆ ಕಾಯ್ತಾ ಇದ್ದೀರಾ? ಈಗ್ಲೇ ನಿಮ್ಮ ಸ್ಕೋರ್ ಅನ್ನ ಚೆಕ್ ಮಾಡಿ ನೀವುಗಳು ನಿಜವಾಗ್ಲೂ ಮೇಡ್ ಫಾರ್ ಈಚ್ ಅದರ್ ಹೌದಾ ಇಲ್ವಾ ಅಂತ ಆದಷ್ಟು ಬೇಗ ನನಗೆ ಕರೆ ಮಾಡಿ ತಿಳಿಸಿ. ಸೊ ಸೈನಿಂಗ್ ಔಟ್. ಮತ್ತೆ ನಾನು ನಿಮ್ಮ ಲವ್ ಗುರು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ. See you until then. Bye. Take care. ಆಯ್ತೇನ್ರವ ನಿಮ್ದು ಟೆಸ್ಟ್ ಫಸ್ಟ್ ಅಲ್ಲ? ಟೆಸ್ಟ್ ಫಸ್ಟ್ ಆಗಿಲ್ಲ, ಟೆಸ್ಟ್ ಅಲ್ಲಿ ಫಸ್ಟ್ ಬಂದಿದ್ದೀವಿ. ಇವತ್ತು ನಾನು ಪ್ರಪೋಸ್ ಮಾಡೇ ಬಿಡ್ತೀನಿ. ಯಾವ ಅಡೆತಡೆ ಬರಲಿಲ್ಲ ಅಂದ್ರೆ ಸಾಕಪ್ಪ. ನಡಿ, ಈಗ ದೇವಸ್ಥಾನಕ್ಕೆ ಹೋಗೋಣ. ಸರಿ ಬರ್, ಬರ್ತೀನಿ ಕಣವ್ವ. ಇವರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರಲ್ವಾ? ಇವ್ರು ಹೀಗೆ ಇರಬೇಕು. ಇವ್ರ ಪ್ರೀತಿ ಊರಿಗೆಲ್ಲ ಮಾದರಿ ಆಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.